ಹಸಿರು ಹೊಲಗಳ ಮಧ್ಯೆ ಇರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಶಿವು ಎಂಬ ಹುಡುಗ ವಾಸಿಸುತ್ತಿದ್ದನು. ಅವನ ಮುಖದಲ್ಲಿ ಯಾವಾಗಲೂ ಮುಗುಳು ನಗೆ ಇರುತ್ತಿತ್ತು. ಕಣ್ಣುಗಳಲ್ಲಿ ದೈ ತುಂಬಿರುತ್ತಿತ್ತು. ಶಿವು ಬಹಳ ಪರಿಶ್ರಮಿ ಮತ್ತು ಸೌಮ್ಯ ಸ್ವಭಾವದ ಹುಡುಗ. ಅವನಿಗೆ ಹೊಲದ ಕೆಲಸ ಮಾಡುವುದು ಮತ್ತು ಕುರಿಗಳನ್ನು ಸಾಕುವುದು ಬಹಳ ಇಷ್ಟ. ಬೆಳಿಗ್ಗೆ ಸೂರ್ಯ ಮೂಡುವ ಮುಂಚೆಯೇ ಎದ್ದು ತನ್ನ ಪ್ರೀತಿಯ ಕುರಿಗಳನ್ನು ಮೇಯಲು ಕರೆದುಕೊಂಡು ಹೋಗುತ್ತಿದ್ದನು. ಅವನ ಕುರಿಗಳು ಬಿಳಿ ಮೋಡಗಳಂತೆ ಹೊಲದ ಮೇಲೆ ಚಲಿಸುತ್ತಿದ್ದವು. ಶಿವು ಅವುಗಳನ್ನು ಕೇವಲ ಪ್ರಾಣಿಗಳಂತೆ ನೋಡುತ್ತಿರಲಿಲ್ಲ, ಅವುಗಳು ಅವನ ಮಕ್ಕಳಂತೆ ಇದ್ದವು. ಪ್ರತಿಯೊಂದು ಕುರಿಗೆ ಅವನು ಹೆಸರಿಟ್ಟಿದ್ದನು, ಅವುಗಳೊಂದಿಗೆ ಮಾತನಾಡುತ್ತಿದ್ದನು, ಅವುಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದನು. ಕುರಿಗಳು ಶಿವುವನ್ನು ಎಷ್ಟು ಪ್ರೀತಿಸುತ್ತಿದ್ದವು ಗೊತ್ತಾ? ಅವನ ಧ್ವನಿ ಕೇಳಿದ ಕೂಡಲೇ ಅವುಗಳು ಅವನ ಬಳಿಗೆ ಓಡಿ ಬರುತ್ತಿದ್ದವು. ಅವನು ಎಲ್ಲಿ ಹೋದರೂ ಅವುಗಳು ಅವನನ್ನು ಹಿಂಬಾಲಿಸುತ್ತಿದ್ದವು. ಶಿವು ಅವುಗಳಿಗೆ ಹುಲ್ಲು ಹಾಕುವಾಗ, ಅವುಗಳ ತಲೆ ಮೇಲೆ ಮುದ್ದಾಗಿ ಕೈ ಹಾಕುವಾಗ, ಅವುಗಳ ಕಣ್ಣುಗಳಲ್ಲಿ ಕೃತಜ್ಞತೆ ಮತ್ತು ಪ್ರೀತಿ ಕಾಣುತ್ತಿತ್ತು. ಇದು ಕೇವಲ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧವಲ್ಲ, ಇದು ಪರಸ್ಪರ ಪ್ರೀತಿ ಮತ್ತು ನಂಬಿಕೆಯ ಸಂಬಂಧವಾಗಿತ್ತು. ಪ್ರವೀಣ್, ನೀವು ಯಾವುದೇ ಪ್ರಾಣಿಯನ್ನು ಪ್ರೀತಿಸಿದ್ದೀರಾ? ಆ ಪ್ರೀತಿಯ ಶುದ್ಧತೆ ಮತ್ತು ನಿಷ್ಕಪಟತೆ ಎಷ್ಟು ಸುಂದರವಾಗಿರುತ್ತದೆ ಅಲ್ಲವೇ? ಶಿವುವಿನ ಜೀವನದಲ್ಲಿ ಅದೇ ಸುಂದರತೆ ಇತ್ತು. ಆದರೆ ಒಂದು ದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ಕೂಡಿ ಬಂದವು. ಗಾಳಿ ಬಲವಾಗಿ ಬೀಸಲು ಪ್ರಾರಂಭಿಸಿತು, ಮರಗಳು ಅಲುಗಾಡಲು ಪ್ರಾರಂಭಿಸಿದವು. ಶಿವು ಆಕಾಶವನ್ನು ನೋಡಿ ಚಿಂತೆಯಾದನು. ಅವನಿಗೆ ಗೊತ್ತಿತ್ತು ಭಾರೀ ಮಳೆ ಬರಲಿದೆ ಎಂದು. ಅವನು ತನ್ನ ಕುರಿಗಳನ್ನು ಮನೆಗೆ ಕರೆದುಕೊಂಡು ಹೋಗಲು ಯೋಚಿಸಿದನು. ಆದರೆ ಅಷ್ಟರಲ್ಲಿ ಮಳೆ ಪ್ರಾರಂಭವಾಯಿತು. ಮೊದಲು ಸಣ್ಣ ಹನಿಗಳು, ನಂತರ ಭಾರೀ ಮಳೆ. ಆಕಾಶದಿಂದ ನೀರು ಧಾರಾಕಾರವಾಗಿ ಸುರಿಯಲು ಪ್ರಾರಂಭಿಸಿತು. ಹತ್ತಿರದ ಹಳ್ಳದಲ್ಲಿ ನೀರು ತುಂಬಿ ತುಂಬಿ ಹರಿಯಲು ಪ್ರಾರಂಭಿಸಿತು. ಆ ಶಬ್ದ ಕೇಳಿ ಕುರಿಗಳು ಭಯಪಟ್ಟವು. ಅವುಗಳು ಇಲ್ಲಿ ಅಲ್ಲಿ ಓಡಲು ಪ್ರಾರಂಭಿಸಿದವು, ಮೇಮೇ ಎಂದು ಕೂಗಲು ಪ್ರಾರಂಭಿಸಿದವು. ಆ ಕ್ಷಣದಲ್ಲಿ ಶಿವುವಿನ ಧೈರ್ಯ ಮತ್ತು ಚಾಣಾಕ್ಷತನ ಕಾಣಿಸಿಕೊಂಡಿತ್ತು. ಅವನು ಮಳೆಯಲ್ಲಿ ನೆನೆಯುತ್ತಾ ಒಂದೊಂದಾಗಿ ತನ್ನ ಕುರಿಗಳನ್ನು ಕರೆದನು. ಅವನ ಧ್ವನಿಯಲ್ಲಿ ಭಯವಿರಲಿಲ್ಲ, ಬದಲಿಗೆ ಧೈರ್ಯ ಮತ್ತು ವಿಶ್ವಾಸ ಇತ್ತು. ಬನ್ನಿ ಬನ್ನಿ, ನಾನಿದ್ದೇನೆ ಎಂದು ಅವನು ಅವುಗಳನ್ನು ಕರೆದನು. ಕುರಿಗಳು ಅವನ ಧ್ವನಿ ಕೇಳಿ ಸ್ವಲ್ಪ ಶಾಂತವಾದವು. ಅವುಗಳನ್ನು ಒಟ್ಟುಗೂಡಿಸಿ ಹತ್ತಿರದ ಎತ್ತರದ ಜಾಗಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಒಂದು ದೊಡ್ಡ ಮರವಿತ್ತು, ಅದರ ಕೆಳಗೆ ಸ್ವಲ್ಪ ಆಶ್ರಯ ಸಿಕ್ತಿತ್ತು. ಅವನು ಎಲ್ಲ ಕುರಿಗಳನ್ನು ಅಲ್ಲಿ ಸುರಕ್ಷಿತವಾಗಿ ಇರಿಸಿದನು. ಮಳೆ ಮುಗಿಯುವವರೆಗೂ ಅವನು ಅವುಗಳ ಜೊತೆ ಇದ್ದನು. ಅವುಗಳನ್ನು ಸಾಂತ್ವನಗೊಳಿಸುತ್ತಾ ಅವುಗಳ ಭಯವನ್ನು ಕಳೆಯುತ್ತಾ ಇದ್ದನು. ಮಳೆ ನಿಂತ ನಂತರ ಸೂರ್ಯ ಮತ್ತೆ ಹೊರಬಂದನು. ಹೊಲಗಳು ಇನ್ನಷ್ಟು ಹಸಿರಾಗಿ ಕಾಣುತ್ತಿದ್ದವು. ಗಾಳಿಯಲ್ಲಿ ಮಣ್ಣಿನ ಸುಗಂಧ ಇತ್ತು. ಊರಿನ ಜನರು ಶಿವುವಿನ ಬಗ್ಗೆ ಕೇಳಿದರು, ಅವನು ಹೇಗೆ ಧೈರ್ಯದಿಂದ ತನ್ನ ಕುರಿಗಳನ್ನು ರಕ್ಷಿಸಿದನು ಎಂದು. ಅವರು ಅವನ ಜಾಣ್ಮೆ ಮತ್ತು ಕಾಳಜಿಯನ್ನು ಮೆಚ್ಚಿದರು. ಶಿವು ನಿಜವಾಗಲೂ ಒಳ್ಳೆಯ ಹುಡುಗ ಎಂದು ಅವರು ಹೇಳಿದರು. ಅವನ ಕುರಿಗಳು ಎಷ್ಟು ಅದೃಷ್ಟವಂತವು, ಅಂತಹ ಪ್ರೀತಿ ಮತ್ತು ಕಾಳಜಿಯುಳ್ಳ ಮಾಲೀಕ ಸಿಕ್ಕಿದ್ದಾನೆ ಎಂದು ಅವರು ಮೆಚ್ಚುಗೆಯಿಂದ ಹೇಳಿದರು. ಶಿವು ಅವರ ಮಾತುಗಳನ್ನು ಕೇಳಿ ಸಂತೋಷಪಟ್ಟನು. ಆದರೆ ಅವನಿಗೆ ಗೊತ್ತಿತ್ತು, ಅವನು ಮಾಡಿದ್ದು ಕೇವಲ ತನ್ನ ಕರ್ತವ್ಯ ಎಂದು. ಅವನ ಕುರಿಗಳು ಸುರಕ್ಷಿತವಾಗಿದ್ದವು, ಅದೇ ಅವನಿಗೆ ಮುಖ್ಯವಾಗಿತ್ತು. ಆ ದಿನದಿಂದ ಶಿವುವಿನ ಜೀವನ ಮುಂದುವರೆಯಿತು, ಅದೇ ಸಂತೋಷ, ಅದೇ ಪ್ರೀತಿ, ಅದೇ ಕಾಳಜಿಯೊಂದಿಗೆ. ಅವನು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು, ತನ್ನ ಮನೆಯನ್ನು ನೋಡಿಕೊಳ್ಳುತ್ತಿದ್ದನು ಮತ್ತು ತನ್ನ ಪ್ರೀತಿಯ ಕುರಿಗಳೊಂದಿಗೆ ಸಮಯ ಕಳೆಯುತ್ತಿದ್ದನು. ಅವನ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇತ್ತು. ಅವನಿಗೆ ದೊಡ್ಡ ಸಂಪತ್ತು ಬೇಕಾಗಿರಲಿಲ್ಲ, ದೊಡ್ಡ ಮನೆ ಬೇಕಾಗಿರಲಿಲ್ಲ. ಅವನ ಹತ್ತಿರ ಇದ್ದದ್ದೇ ಅವನಿಗೆ ಸಾಕಾಗಿತ್ತು. ತನ್ನ ಕೆಲಸ, ತನ್ನ ಮನೆ, ತನ್ನ ಕುರಿಗಳು ಮತ್ತು ಅವುಗಳ ಪ್ರೀತಿ, ಇದೇ ನಿಜವಾದ ಸಂತೋಷ, ಇದೇ ನಿಜವಾದ ಸಮಾಧಾನ. ಶಿವುವಿನ ಕಥೆ ನಮಗೆ ಕಲಿಸುವುದು ಏನೆಂದರೆ, ಜೀವನದಲ್ಲಿ ಸಂತೋಷ ದೊಡ್ಡ ವಸ್ತುಗಳಲ್ಲಲ್ಲ, ಬದಲಾಗಿ ಪ್ರೀತಿ, ಕಾಳಜಿ ಮತ್ತು ಸರಳತೆಯಲ್ಲಿದೆ.